ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಚರ್ಮದ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಬ್ಬರಿಗೂ ಈ ಪ್ರಪಂಚದಲ್ಲಿ ತಮ್ಮ ಚರ್ಮ ಚೆನ್ನಾಗಿರ್ಬೇಕು, ಹೊಳಪಿನಿಂದ ಕೂಡಿರ್ಬೇಕು, ಕಾಂತಿಯುತವಾಗಿರ್ಬೇಕು, ಮೃದುವಾಗಿರ್ಬೇಕು, ಕೋಮಲವಾಗಿರ್ಬೇಕು, ಯಂಗ್ ಆಗಿರ್ಬೇಕು, ಸ್ಕಿನ್ ಟೋನ್ ತುಂಬಾ ಈವನ್ ಆಗಿರ್ಬೇಕು ಅಂತ, ಮತ್ತೆ ನೆರಿಗೆಗಳಿರ್ಬಾರ್ದು ಅಂತ ತುಂಬಾ ಆಸೆ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಸುಮಾರು ಜನ ಈ ಕ್ರೀಮ್ಗಳು, ಈ ಪ್ಯಾಕ್ಗಳು, ಈ ತರ ಫೇಶಿಯಲ್ಸ್ ಗಳು ಇದ್ರ ಮೊರೆ ಹೋಗ್ತೀರಾ ಆಕ್ಚುಲಿ. ಆದ್ರೆ ನಾನಿಲ್ಲಿ ಡಿಸ್ಕಸ್ ಮಾಡ್ತಿರೋ ವಿಷಯ ಕೇವಲ ನಿಮ್ಮ ಚರ್ಮದ ಆರೋಗ್ಯ ಹೆಂಗಾಗಿ ಮೃದುವಾಗಿ ಸ್ಕಿನ್ ಈವನ್ ಆಗಿರ್ಲಿಕ್ಕೆ ಹೊರಗಡೆಯಿಂದ ಅಪ್ಲೈ ಮಾಡುವಂತ ಒಂದು ಈ ವಸ್ತುಗಳು ಮಾತ್ರ ಸಾಧ್ಯನೋ, ಅಥವಾ ನಮ್ಮ ಇಂಟರ್ನಲ್ ಆರೋಗ್ಯ, ನಮ್ಮ ಅಂಗಾಂಗಗಳು, ನಮ್ಮ ಲಿವರ್ ಇರ್ಬೋದು, ನಮ್ಮ ಇಂಟೆಸ್ಟೈನ್ಸ್ ಇರ್ಬೋದು, ನಮ್ಮ ಥೈರಾಯ್ಡ್ ಇರ್ಬೋದು, ಮತ್ತು ನಮ್ಮ ಚರ್ಮಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಇರ್ಬೋದು, ಇದರಿಂದ ನಮ್ಮ ಚರ್ಮ ಹೆಂಗಾಗಿ ಮೃದುವಾಗಿ ಕಾಣ ಸಾಧ್ಯನ ಹೇಳ್ತೀನಿ. ದೇವರು ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಒಂದು ಸ್ಕಿನ್ ಟೋನ್ ಅಂಡ್ ಕಲರ್ ಅಂತ ಕೊಟ್ಟಿರ್ತಾನೆ. ವಯಸ್ಸಾಗ್ತಾ ಆಗ್ತಾ ಇದ್ದಂಗೆ ಸಾಧಾರಣವಾಗಿ ನೀವು ನೋಡಿರ್ಬೋದು, ಒಂದು 20ರಿಂದ 30ನೇ ವಯಸ್ಸು ತನಕ ಇರೋ ಏಜ್ ನಲ್ಲಿ ನಾರ್ಮಲ್ ಸ್ಕಿನ್ ಟೋನ್ ಕಿಂತ ನಮ್ಮ ಚರ್ಮ ಚೆನ್ನಾಗಾಗುತ್ತೆ. ನಮ್ಮ ಯೌವನಾವಸ್ಥೆಯಿಂದ ಸ್ವಲ್ಪ ಪ್ರೌಢಾವಸ್ಥೆ ಮುಂದೆ ಹೋದಾಗ ಪ್ರತಿಯೊಬ್ಬರ ಸ್ಕಿನ್ ಚೆನ್ನಾಗಾಗುತ್ತೆ. ಅದೇ 35-40 ಆದ ನಂತರ ಮತ್ತೆ ನಮ್ಮ ಚರ್ಮ ಕಳೆಗುಂದುತ್ತಾ ಬರುತ್ತೆ, ಅದ ಕಾಂತಿಯನ್ನ ಕಳ್ಕೊಳ್ತಾ ಬರುತ್ತೆ. ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಗ್ಲೂಟಾಥಯೋನ್. ವೀಕ್ಷಕರೇ, ಮೊದಲಿಗೆ ನೀವು ಅರ್ಥ ಮಾಡ್ಕೊಳ್ಳೋ ವಿಷಯ ಇಲ್ಲಿ ಅಂತ ಹೇಳಿದ್ರೆ, ಗ್ಲೂಟಾಥಯೋನ್ ಅಂದ್ರೆ ಏನು? ವೀಕ್ಷಕರೇ, ಗ್ಲೂಟಾಥಯೋನ್ ಒಂದು ನಮ್ಮ ಚರ್ಮವನ್ನ ಬೆಳವನ್ನ ಮಾಡುತ್ತೆ, ಅಂದ್ರೆ ಒಂದು 2-3 ಸ್ಕಿನ್ ಟೋನ್ ಲೈಟ್ ಮಾಡುತ್ತೆ. ಸುಮಾರು ಜನ ಟ್ರೈ ಮಾಡ್ತಾ ಇದ್ದಾರೆ, ಇಟ್ಸ್ ನ್ಯಾಚುರಲ್ ಥಿಂಗ್. ಆದ್ರೆ ಈ ಗ್ಲೂಟಾಥಯೋನ್ ಅನ್ನೋದು ನಮ್ಮ ದೇಹದಲ್ಲೇ ಉತ್ಪಾದನೆ ಆಗುವಂತ ಒಂದು ವಸ್ತು. ನಮ್ಮ ಲಿವರ್ ನಿಂದ ಈ ಗ್ಲೂಟಾಥಯೋನ್ ಸಾಧಾರಣವಾಗಿ ಉತ್ಪಾದನೆ ಆಗುತ್ತೆ. 20ರಿಂದ 30ನೇ ವಯಸ್ಸು ತನಕ ಇರೋರಲ್ಲಿ ಈ ಗ್ಲೂಟಾಥಯೋನ್ ಉತ್ಪಾದನೆ ತುಂಬಾ ಹೇರಳವಾಗಿರುತ್ತೆ. ಈ ಗ್ಲೂಟಾಥಯೋನ್ ಒಂದು ಮಾಸ್ಟರ್ ಆಂಟಿ ಆಕ್ಸಿಡೆಂಟ್ ಅಂತ ಕಳ್ಸ್ಕೊಳುತ್ತೆ. ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ನಮ್ಮ ದೇಹದ ಯೌವನವನ್ನ ಅಥವಾ ನಮ್ಮ ಏಜಿಂಗ್ ನ ತಡೆ ಹಿಡ್ಲಿಕ್ಕೆ ಒಂದು ಸಹಾಯ ಮಾಡುವಂತ ಒಂದು ಆಂಟಿ ಆಕ್ಸಿಡೆಂಟ್. ಅದೇ ರೀತಿ ಈ ಗ್ಲೂಟಾಥಯೋನ್ ನಾವು ಕೆಲವು ಫುಡ್ಸ್ ನ ತಗೊಳ್ಳೋದ್ರಿಂದ, ಈ ಗ್ಲೂಟಾಥಯೋನ್ ಹೆಚ್ಚು ಮಾಡುವಂತ ಆಹಾರ ಅಂತ ಅಂಶ ಇರುವಂತ ವಸ್ತುಗಳನ್ನ ನಾವು ಸೇವಿಸೋದ್ರಿಂದ ಕೂಡ ಈ ಗ್ಲೂಟಾಥಯೋನ್ ಜಾಸ್ತಿ ಮಾಡ್ಕೋಬಹುದು. ಮೊದಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಹೆಂಗೆ ನಮ್ಮ ಗ್ಲೂಟಾಥಯೋನ್ ನಮ್ಮ ಚರ್ಮವನ್ನ ಲೈಟ್ ಮಾಡುತ್ತೆ, ಅಥವಾ ಬೆಳ್ಳಗ್ ಮಾಡುತ್ತೆ, ಅಥವಾ ಕಾಂತಿಯುತ ಮಾಡುತ್ತೆ, ಅಥವಾ ಹೆಂಗ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಈ ಗ್ಲೂಟಾಥಯೋನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವಕೋಶಗಳಲ್ಲಿ ಪ್ರತಿನಿತ್ಯ ಆಗ್ತಾ ಇರುವಂತ ಸೆಲ್ಯುಲಾರ್ ಡ್ಯಾಮೇಜ್, ಸೆಲ್ಯುಲಾರ್ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ನಾವೇನ್ ಸೈಂಟಿಫಿಕಲಿ ಕರಿತೀವಿ, ಅದನ್ನ ಕಡಿಮೆ ಮಾಡುತ್ತೆ ಇದು ಆಂಟಿ ಆಕ್ಸಿಡೆಂಟ್ ಇಂದ. ಇದು ಗ್ಲೂಟಾಥಯೋನ್ ಒಂದೇ ಅಲ್ಲ, ಸುಮಾರು ಇದೆ. ಲೈಕ್ ವೈಟಮಿನ್ ಸಿ ಇದೆ, ಅಥವಾ ಸೂಪರ್ ಆಕ್ಸಿಮೇಟ್ ಡೆಸ್ಮಿಟೇಸ್ ಇದೆ, ವೈಟಮಿನ್ ಇ ಇದೆ. ಈ ತರ ಸುಮಾರು ಕಾರ್ಯಗಳು, ನಮ್ಮ ಅಂಶಗಳು ನಮ್ಮ ಜೀವಕೋಶಗಳ ಮೇಲೆ ಕೆಲಸ ಮಾಡಿ ನಮ್ಮ ಜೀವಕೋಶಗಳಲ್ಲಿ ಉಂಟಾಗ್ತಿರುವಂತ ತ್ಯಾಜ್ಯ ವಸ್ತುವನ್ನ ತೆಗೆದುಹಾಕುತ್ತೆ. ಈ ಮೆಲನಿನ್ ಹಾರ್ಮೋನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಲ್ಯುಲಾರ್ ಸ್ಟ್ರೆಸ್ ಜಾಸ್ತಿ ಆದಾಗ ಈ ತ್ಯಾಜ್ಯ ವಸ್ತುಗಳು ನಮ್ಮ ಜೀವಕೋಶಗಳಲ್ಲಿ ಜಾಸ್ತಿ ಆಗುತ್ತೆ. ಆದ್ರೆ ಈ ಗ್ಲೂಟಾಥಯೋನ್ ಈ ತ್ಯಾಜ್ಯ ವಸ್ತುಗಳನ್ನ ತೆಗೆದುಹಾಕಿ ಈ ಮೆಲನಿನ್ ನ ಸಪ್ರೆಸ್ ಮಾಡುತ್ತೆ. ಹಾಗಾಗಿ ನಮ್ಮ ಚರ್ಮ ಚೆನ್ನಾಗಿ ಕಾಂತಿಯುಕ್ತವಾಗಿ ಕಾಣಕ್ ಶುರು ಆಗುತ್ತೆ. ಹಾಗಾದ್ರೆ ನಾವು ಈ ಗ್ಲೂಟಾಥಯೋನ್ ನ ಪ್ರೊಡಕ್ಷನ್ ನಮ್ಮ ದೇಹದಲ್ಲಿ ನಿಯಮಿತವಾಗಿ ಒಳ್ಳೆಯ ಪ್ರಮಾಣದಲ್ಲಿ ಇಟ್ಕೊಳ್ಳಕ್ಕೆ ಯಾವ ಯಾವ ಆಹಾರಗಳನ್ನ ಸೇವಿಸಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ನೋಡಿ ವೀಕ್ಷಕರೇ, ಸಾಧಾರಣವಾಗಿ ನೀವು ಕೇಳ್ತಾ ಹಿಂದಿನ ಕಾಲದಿಂದಲೂ ಕೂಡ ಕೇಸರಿ ಅಥವಾ ಸ್ಯಾಫ್ರನ್ಗೆ ಬಹಳ ಮಹತ್ವವನ್ನ ಕೊಟ್ಟಿದ್ದಾರೆ. ಈ ಕೇಸರಿ ಅಥವಾ ಸ್ಯಾಫ್ರನ್ ನೋಡಿ, ಸಣ್ಣ ಗರ್ಭಿಣಿಯಲ್ಲಿ ಕೊಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಹುಟ್ಟೋ ಮಕ್ಕಳು ಬೆಳ್ಳಗಾಗ್ತವೆ ಅಂತ ಹೇಳ್ಬಿಟ್ಟು ಅದೊಂದು ಸುಮ್ನೆ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ತಿನ್ಲಿ, ಅದನ್ನ ಸ್ವಲ್ಪ ಒಳ್ಳೇದು ಅಂತ ಹೇಳ್ತಾ ಇದ್ರು ಅಷ್ಟೇ. ಯಾಕಂದ್ರೆ ಹೇಳಿದ್ರೆ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಡೆವಲಪ್ ಮಾಡ್ಲಿಕ್ಕೆ ಈ ಕೇಸರಿ ತುಂಬಾ ಸಹಾಯ ಮಾಡುತ್ತೆ. ಅದೇ ರೀತಿ ಈ ಕೇಸರಿಯಿಂದ, ಸ್ಯಾಫ್ರನ್ ಇಂದ ನಮ್ಮ ದೇಹದಲ್ಲಿ ಈ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡಕ್ ಸಾಧ್ಯ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಇದು ವೆರಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಸಾಧಾರಣವಾಗಿ ನೀವು ನೋಡ್ತಾ ಇರ್ಬೋದು, ಈ ಕೇಸರಿಯನ್ನ ಪ್ರತಿಯೊಂದು ಸೌಂದರ್ಯವರ್ಧಕ ಸಾಬೂನುಗಳಲ್ಲಿ, ಶಾಂಪುಗಳಲ್ಲಿ, ಅದರಲ್ಲಿ ಇದರಲ್ಲಿ ಯೂಸ್ ಮಾಡ್ತಾ ನೀವು ಸಾಧಾರಣವಾಗಿ ನೋಡಿದೀರಾ. ಅದನ್ನ ಹೊರಗಡೆ ಅಪ್ಲೈ ಮಾಡೋದು ಒಂದೇ ಅಲ್ಲ, ನಮ್ಮ ದೇಹದ ಒಳಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವಕೋಶಗಳಲ್ಲಿ ಆಗ್ತಾ ಇರುವಂತ ಸೆಲ್ಯುಲಾರ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಜೊತೆಗೆ ಇದು ತುಂಬಾ ಹೆಚ್ಚು ರಿಚ್ ಇನ್ ಸಿಸ್ಟಿನ್, ಗ್ಲೈಸಿನ್ ಮತ್ತು ಗ್ಲುಟಾಮಿಕ್ ಆಸಿಡ್ ಅಂತ ಕೆಲವು ಅಮಿನೋ ಆಸಿಡ್ ಗಳನ್ನ ಕೂಡ ಒಳಗೊಂಡಿರುತ್ತೆ, ಮತ್ತು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದರಲ್ಲಿ ಇರುತ್ತೆ. ಹಾಗಾಗ್ಬಿಟ್ಟು ಇದು ನಮ್ಮ ಗ್ಲೂಟಾಥಯೋನ್ ಪ್ರೊಡಕ್ಷನ್ ನ ಇಂಪ್ರೂವ್ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸ್ನೇಹಿತರೆ, ಗ್ಲೂಟಾಥಯೋನ್ ಒಂದೇ ಸಾಕಾ? ನೋಡಿ, ಗ್ಲೂಟಾಥಯೋನ್ ಜೊತೆಗೆ ಗ್ಲೂಟಾಥಯೋನ್ ಆಕ್ಸಿಡೈಸ್ ಆಗಬಾರ್ದು ಅಂತ ಹೇಳಿದ್ರೆ, ಅದು ನ್ಯಾಚುರಲ್ ಫಾರ್ಮಲ್ಲೇ ಉಳ್ಕೋಬೇಕು ಅಂತ ಹೇಳಿದ್ರೆ ವೈಟಮಿನ್ ಸಿ ಕೂಡ ಬಹಳ ಮುಖ್ಯ. ವೈಟಮಿನ್ ಸಿ ಮತ್ತು ಗ್ಲೂಟಾಥಯೋನ್ ಎರಡು ಸೇರ್ಕೊಂಡಾಗ ಆಕ್ಚುಲಿ ನಮ್ಮ ಚರ್ಮಕ್ಕೆ ಹೆಚ್ಚು ಕಾಂತಿಯುತಗೊಳಿಸುತ್ತೆ. ನಿಮ್ಗೆ ಕೇಳಿರ್ಬೋದು ನೀವು, ವೈಟಮಿನ್ ಸಿ ಅಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಗುಣಗಳಿದೆ ಅಂತ ಹೇಳ್ಬಿಟ್ಟು. ಸೊ ಈ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುವಂತಹ ಫುಡ್ಸ್, ಅಂದ್ರೆ ವಿಟಮಿನ್ ಸಿ ರಿಚ್ ಆಗಿರುವಂತಹ ಫುಡ್ಸ್ ಅಂತ ಹೇಳಿದ್ರೆ ಈ ಆಮ್ಲ ಅಥವಾ ಇಂಡಿಯನ್ ಗೂಸ್ಬೆರಿ, ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತಿರೋ, ಹೇರಳವಾಗಿ ಅದರಲ್ಲಿರುತ್ತೆ. ಜೊತೆಗೆ ಈ ವೈಟಮಿನ್ ಸಿ ಜಾಸ್ತಿ ಇರೋದು ಅಂತಂದ್ರೆ ಸೀಬೆ ಹಣ್ಣುಗಳಲ್ಲಿ, ಎಲ್ಲ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಕೂಡ ಈ ವೈಟಮಿನ್ ಸಿ ಅಂಶ ಹೇರಳವಾಗಿರುತ್ತೆ. ಸೊ ವೈಟಮಿನ್ ಸಿ ಅಂಡ್ ಗ್ಲೂಟಾಥಯೋನ್ ಕಾಂಬಿನೇಷನ್ ತಗೊಂಡಾಗ ಚರ್ಮ ಜಾಸ್ತಿ ಕಾಂತಿಯುತವಾಗಿರುತ್ತೆ. ಜೊತೆಗೆ ನೋಡಿ, ನಾನು ಮುಂಚೆನೆ ಹೇಳಿದಂಗೆ ಗ್ಲೂಟಾಥಯೋನ್ ಉಂಟಾಗಿರುವಂತದ್ದು 3 ಅಮಿನೋ ಆಸಿಡ್ ಗಳಿಂದ: ಸಿಸ್ಟೀನ್, ಗ್ಲೈಸಿನ್ ಮತ್ತು
ಗ್ಲುಟಾಮಿಕ್ ಆಸಿಡ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಈ ಸಿಸ್ಟೀನೇ ಮೇನ್ ಕಾಂಪೊನೆಂಟ್ ನಮ್ಮ ಗ್ಲೂಟಾಥಯೋನ್ ಉಂಟಾಗಬೇಕು ಅಂತ ಹೇಳಿದ್ರೆ. ಈ ಸಿಸ್ಟೀನ್ ಮಾಡಲ್ಪಟ್ಟಿರುವುದು ಸಲ್ಫರ್ ಇಂದ. ಸಲ್ಫರ್ ಅನ್ನೋ ಒಂದು ಖನಿಜ. ಈ ಸಲ್ಫರ್ ಖನಿಜ ಜಾಸ್ತಿ ಇರುವಂತಹ ಆಹಾರಗಳನ್ನ ಸೇವಿಸೋದ್ರಿಂದ ನಿಮಗೆ ಈ ಒಂದು ಸಿಸ್ಟೀನ್ ಅಂಶ ಜಾಸ್ತಿ ಆಗುತ್ತೆ, ಗ್ಲೂಟಾಥಯೋನ್ ಜಾಸ್ತಿ ಆಗುತ್ತೆ. ಸೊ ಹಾಗೆ ಹೀಗೆಲ್ಲ ಆಹಾರಗಳನ್ನ ಕ್ರಮವನ್ನ ಪಾಲಿಸ್ತಾ ಬಂದ್ರೆ ಚರ್ಮ ಕಾಂತಿಯುತವಾಗದಲ್ಲಿ ಯಾವುದೇ ಡೌಟ್ ಇಲ್ಲ. ಇತ್ತೀಚೆಗೆ ಪಾಪ್ಯುಲರ್ ಆಗ್ತಾ ಇರೋದು ಇನ್ನೊಂದ್ ತರ ಸಪ್ಲಿಮೆಂಟ್ ಅಂತ ಹೇಳಿದ್ರೆ ಓರಲ್ ಸಪ್ಲಿಮೆಂಟ್. ಅಂದ್ರೆ ನಮ್ಮ ಬಾಯಿ ಮೂಲಕ ತಗೊಳ್ಳುವಂತ ಒಂದು ಈ ಮಾತ್ರೆಗಳ ರೂಪದಲ್ಲಿ ಬರುವಂತ ಗ್ಲೂಟಾಥಯೋನ್. ಸುಮಾರು ಕಂಪನಿಗಳು ಈ ತರ ಗ್ಲೂಟಾಥಯೋನ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತವೆ. ಆದ್ರೆ ಒನ್ ಆಫ್ ದ ಡರ್ಮಾಟೋಲಾಜಿಕಲಿ ರೆಕಮೆಂಡೆಡ್, ನಾನ್ ರೆಕಮೆಂಡ್ ಮಾಡಿರುವಂತದ್ದು, ನಾನು ನನ್ನ ಪೇಷಂಟ್ಸ್ ಮೇಲೆ ಟ್ರೈ ಮಾಡಿರೋ ಅಂತ ಹೇಳಿದ್ರೆ ಶೀಕ್ ನ್ಯೂಟ್ರಿಕ್ಸ್ ನ ಗ್ಲೂಟಾಥಯೋನ್ ಗ್ಲೋ ಅನ್ನೋ ಒಂದು ಪ್ರಾಡಕ್ಟ್. ಈ ಶೀಕ್ ನ್ಯೂಟ್ರಿಕ್ಸ್ ನ ಗ್ಲೂಟಾಥಯೋನ್ ಈ ಪ್ರಾಡಕ್ಟ್ ಆಕ್ಚುಲಿ ಒಂದು 20 ಪೀಸ್ ನ ಡಬ್ಬದಲ್ಲಿ ಬರುತ್ತೆ. ಆಕ್ಚುಲಿ ಇದು ನಾರ್ಮಲಿ ಬರುವಂತ ಕ್ಯಾಪ್ಸೂಲ್ ತರ ಇರೋದಿಲ್ಲ. ಈ ಒಂದು ಕ್ಯಾಪ್ಸೂಲ್ಗಳು ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ ಒಂದು ನೋಡಿ ಈ ಸೈಜ್ ನಲ್ಲಿ ಇರುತ್ತೆ. ಇದು ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಆಗುತ್ತೆ. ಎಫರ್ವೆಸೆಂಟ್ ಅಂತ ಹೇಳಿದ್ರೆ ಇದು ನಾವು ನೀರಿನಲ್ಲಿ ಡಿಸಾಲ್ವ್ ಮಾಡಿ ಕುಡಿಯುವಂತ ಟ್ಯಾಬ್ಲೆಟ್. ಈ ಒಂದು ಟ್ಯಾಬ್ಲೆಟ್ ನಲ್ಲಿ ಗ್ಲೂಟಾಥಯೋನ್ ಗ್ಲೂಟಾಥಯೋನ್ ಅದು ಕೂಡ ಜಾಪನೀಸ್ ಓಪಿನಾಕ್ ಗ್ಲೂಟಾಥಯೋನ್ ಅಂತ ಹೇಳ್ತೀವಿ. ಅಬ್ಸಾರ್ಪ್ಷನ್ ನಮ್ಮ ದೇಹದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಇದು ಎಫರ್ವೆಸೆಂಟ್ ಆಗಿರೋದ್ರಿಂದ ಒಂದು ಲಾಭ ಏನಿರುತ್ತೆ ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನ್ಸ್ ನಾಗ ಹೋಗಕ್ಕಾಗೋದಿಲ್ಲ. ನಮ್ಮ ಬಾಯಿನಲ್ಲೇ ಅದು ಗುಳ್ಳೆ 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 ಆಗಿ ಬರ್ಬೇಕಾದ್ರೆ ಆ ಬಾಯಿನಲ್ಲೇ ಅದು ಅಬ್ಸಾರ್ಪ್ಷನ್ ಆಗ್ಬಿಟ್ಟು ನಮ್ಮ ರಕ್ತಕ್ಕೆ ಸೇರುತ್ತೆ. ಜೊತೆಗೆ ಇದರಲ್ಲಿ 40 mg ಅಷ್ಟು 500 mg ಅಷ್ಟು ಗ್ಲೂಟಾಥಯೋನ್ ಜೊತೆಗೆ 40 mg ಅಷ್ಟು ವೈಟಮಿನ್ ಸಿ ಕೂಡ ಇರುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ವೈಟಮಿನ್ ಸಿ ಜಾಸ್ತಿ ಇದ್ದಾಗ ಈ ಗ್ಲೂಟಾಥಯೋನ್ ಅಬ್ಸಾರ್ಪ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಇದನ್ನ ತಗೊಳ್ಕೊಳ್ಳುವಂತ ವಿಧಾನ ಕೂಡ ಬಹಳ ಸುಲಭ. ಒಂದು ಗ್ಲಾಸ್ ನೀರಲ್ಲಿ ಇದನ್ನ ಹಾಕಿದ ತಕ್ಷಣ ಅದು ಎಫರ್ವೆಸೆಂಟ್ ಆಗಿ ಡಿಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಟ್ಯಾಬ್ಲೆಟ್ ನ ಇದಕ್ಕೆ ಹಾಕಿದ ತಕ್ಷಣ ಇದು ಅದರ ಕೆಲಸ ಶುರು ಮಾಡುತ್ತೆ. ನಿಧಾನವಾಗಿ ಅದು ಫಿಸಿ ಆಗ್ಬಿಟ್ಟು ತುಂಬಾ ಡೀಪ್ ಆಗಿ ಅದು ಇದಾಗ್ತಾ ಬರುತ್ತೆ. ಇದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ್ಲಿಕ್ಕೆ 2 ನಿಮಿಷ ತನಕ ಕಂಪ್ಲೀಟ್ ಆಗ್ಬೇಕಾಗುತ್ತೆ. ಆದ್ರೆ ತಗೋಬೇಕಾಗಿರೋದು ಒಂದು ಏನು ಗಮನಿಸಬೇಕು ಅಂತ ಹೇಳಿದ್ರೆ ಈ ಒಂದು ಟ್ಯಾಬ್ಲೆಟ್ ಸಂಪೂರ್ಣವಾಗಿ ಡಿಸಾಲ್ವ್ ಆಗಿ ಕರಗಿ ನೀರಾಗ ತನಕ ಕೂಡ ಇದನ್ನ ಸೇವಿಸಬಾರ್ದು. ಸಂಪೂರ್ಣವಾಗಿ ಡಿಸಾಲ್ವ್ ಆದ್ರೆ ಇದ್ರದ ಪವರ್ ಜಾಸ್ತಿ ಆಗುತ್ತೆ. ಸಂಪೂರ್ಣವಾಗಿ ಇದು ಡಿಸಾಲ್ವ್ ಆಗೋ ತನಕ ವೇಟ್ ಮಾಡ್ಬಿಟ್ಟು ಇದು ಕುಡಿಬೇಕು. ಎಫರ್ವೆಸೆಂಟ್ ಆಗಿರೋದ್ರಿಂದ ಇದು ಗ್ಯಾಸ್ಟ್ರೈಟಿಸ್ ನ ಸಂಬಂಧ ಪ್ರಾಬ್ಲಮ್ಸ್ ನ ಉಂಟು ಮಾಡೋದಿಲ್ಲ. ಕರೆಕ್ಟ್ ಆಗಿ ಡಿಸಾಲ್ವ್ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಸೇರ್ಬಿಟ್ಟು ಯಾವುದೇ ರೀತಿ ಸ್ಟಮಕ್ ಇರಿಟೇಷನ್ ಉಂಟು ಮಾಡೋದಿಲ್ಲ. ಸಂಪೂರ್ಣವಾಗಿ ಡಿಸಾಲ್ವ್ ಆಗಿರುವಂತ ಇದ್ರಲ್ಲಿ ನೋಡಿ ಸಾಧಾರಣವಾಗಿ ಒಂದು ಕ್ಯಾಪ್ಸೂಲ್ ತಗೊಂಡ್ರೆ ನೀವು ಕೇವಲ ಒಂದು 50 ml 60 ml ನೀರು ಕುಡಿತೀರಾ. ಆದ್ರೆ ಈ ಗ್ಲೂಟಾಥಯೋನ್ ತಗೋಬೇಕಾದ್ರೆ ಒಂದು ಗ್ಲಾಸ್ ಫುಲ್ ನೀರ್ ಜೊತೆಗೆ ನಮ್ಮ ಜೊತೆಗೆ ಈ ದೇಹವನ್ನು ಸೇರೋದ್ರಿಂದ ಅಬ್ಸಾರ್ಪ್ಷನ್ ರೇಟ್ ಕೂಡ ಜಾಸ್ತಿ ಆಗಿರುತ್ತೆ. ಅಂಡ್ ಇದ್ರ ಟೇಸ್ಟ್ ಕೂಡ ತುಂಬಾ ಟ್ಯಾಂಜಿ ಆಗಿರುತ್ತೆ. ಒಂದು ವೈಟಮಿನ್ ಸಿ ತರ ಟೇಸ್ಟ್ ಆಗಿರೋದ್ರಿಂದ ಸ್ವಲ್ಪ ಹುಳಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದನ್ನ ಡೈಲಿ ಸೇವಿಸಬಹುದು. ಹೇಗಪ್ಪ ಸೇವಿಸೋದು ಅಂತ, ಹೇಗೆ ಇದನ್ನ ಸೇವಿಸೋದು ಅಂತ ಹೇಳಿದ್ರೆ ಪ್ರತಿದಿನ ದಿನಕ್ಕೆ ಒಂದು ಟ್ಯಾಬ್ಲೆಟ್ ಮಾತ್ರ. ಯಾಕಂದ್ರೆ ಆವರೇಜ್ ಡೋಸೇಜ್ ನಮಗೆ ಬೇಕಾಗಿರುವಂತದ್ದು ಒಂದು 500 mg ಗ್ಲೂಟಾಥಯೋನ್ ಪರ್ ಡೇ ಸಾಕು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು 6 ರಿಂದ 8 ವಾರಗಳು ಪ್ರತಿನಿತ್ಯ ಒಂದು ಟ್ಯಾಬ್ಲೆಟ್ ನ ಯೂಸ್ ಮಾಡ್ತಾ ಬರೋದ್ರಿಂದ ಇದರ ಒಂದು ಚರ್ಮದ ಮೇಲಿನ ಕಾಂತಿ ಜಾಸ್ತಿ ಆಗ್ತಾ ಬರುತ್ತೆ. ಒಂದೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್. ಈ ಸಾಧಾರಣವಾಗಿ ಈ ಒಂದು 20 ಇಷ್ಟು ದೊಡ್ಡ ಟ್ಯಾಬ್ಲೆಟ್ ಇರುವಂತ ಒಂದು ಬಾಕ್ಸ್ಗೆ ಅರೌಂಡ್ 1700-1800 ರೂಪಾಯಿ ತನಕ ಬೀಳುತ್ತೆ. ಆದ್ರೆ ಈಗ ಒಂದು ಕೂಪನ್ ಕೋಡ್ ಇದೆ. ಆ ಕೂಪನ್ ಕೋಡ್ ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಇದಕ್ಕೆ 10% ಕೂಡ ಸಿಗುತ್ತೆ. ಶಿಕ್ ನ್ಯೂಟ್ರಿಕ್ಸ್ ಕಂಪನಿಯ ಒಂದು ವೆಬ್ಸೈಟ್ ಬೈಯಿಂಗ್ ಲಿಂಕ್ ಮತ್ತೆ ಕೂಪನ್ ಕೋಡ್ ಅನ್ನು ಕೂಡ ನಾನು ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಖಂಡಿತವಾಗ್ಲೂ ಇಷ್ಟಪಟ್ಟವರು ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಅಂಡ್ ಇಟ್ ಇಸ್ ಗಿವಿಂಗ್ ವೆರಿ ಗುಡ್ ರಿಸಲ್ಟ್ಸ್. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.